ಆತ್ಮೀಯರೇ, ನಾನು ಮತ್ತು ನನ್ನ ಸ್ನೇಹಿತರಾದ ರಾಮಕೃಷ್ಣೇಗೌಡರು ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಗಾಣದ ಎಣ್ಣೆಯ ಕುರಿತಾಗಿ ಪ್ರದರ್ಶನ ಇದೆಯೆಂದು ನೋಡಲು ಹೋಗಿದ್ದೆವು. ಪ್ರವೇಶಿಸುತ್ತಿದ್ದಂತೆ ಬಲಭಾಗದ ಬೈಲಿನಲ್ಲಿ ಎಣ್ಣೆ ಗಾಣವನ್ನು ಎತ್ತಿನಿಂದ ತಿರುಗಿಸುತ್ತಿರುವುದನ್ನು ನೋಡುತ್ತಾ ನಿಂತಿದ್ದೆವು. ಪಕ್ಕದಲ್ಲಿ ಸಾರ್ ಸಾರ್ ಎಂದು ಕರೆದಂತಾಗಿ ತಿರುಗಿ ನೋಡಿದರೆ ಹಿರಿಯರೊಬ್ಬರು ನನ್ನನ್ನೇ ಕರೆಯುತ್ತಿದ್ದರು. ಅವರನ್ನು ನಾನು ಎಂದೂ ನೋಡಿದವನಲ್ಲ. ಯಾರಪ್ಪ ಇವರು ಎಂದು ಯೋಚಿಸುತ್ತಾ ಅವರನ್ನೇ ನೋಡುತ್ತಾ ನಿಂತೆ. ಸಾರ್, ನಾನು ಬೋರೇಗೌಡ, ಬೆಳಗ್ಗೆ ತಾನೇ ನಿಮ್ಮೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿದ್ದೆ ಎಂದು ಹೇಳುತ್ತಿದ್ದಂತೆ ಚಿರಪರಿಚಿತ ಧ್ವನಿ. ಆದರೆ ಮುಖವನ್ನೆಂದೂ ನೋಡಿರಲಿಲ್ಲ. ಸುಮಾರು 7-8 ವರ್ಷಗಳಿಂದ ಪತ್ರಿಕೆಗಳಲ್ಲಿ ನನ್ನ ಲೇಖನಗಳು ಪ್ರಕಟ ಆಗುತ್ತಿದ್ದಂತೆ ಮೊದಲ ಕರೆ ಇವರದ್ದೇ ಆಗಿರುತ್ತಿತ್ತು. ಕೃಷಿಯಲ್ಲಿ ಪರಿಣಿತರು. ಯಾವುದೇ ಬೆಳೆ ಇರಲಿ ವೈಜ್ಞಾನಿಕವಾಗಿ ಹಾಗೂ ಅಧಿಕಾರಯುತವಾಗಿ ಮಾತನಾಡುತ್ತಾರೆ. ನಗುವಿನಹಳ್ಳಿಯ ತಮ್ಮ ಜಮೀನಿನಲ್ಲಿ ವ್ಯವಸಾಯ. ಒಬ್ಬ ಕೃಷಿ ವಿಜ್ಞಾನಿಗಿಂತಲೂ ಜ್ಞಾನಿ. ನನಗೋ ಇಂದು ಅನಿರೀಕ್ಷಿತವಾಗಿ ಸಿಕ್ಕಿದ್ದು ಮತ್ತು ಅವರೊಂದಿಗೆ ಬಹಳ ಹೊತ್ತು ಮಾತನಾಡಿದ್ದು ಬಹಳವೇ ಖುಷಿ ಎನಿಸಿತು. ನಮ್ಮ ಬೋರೇಗೌಡರು ಮೈಸೂರಿನ ಗೋಕುಲಂ ಬಡಾವಣೆಯಲ್ಲಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ವಾಸವಾಗಿದ್ದಾರೆ. ವಯಸ್ಸು 80 ದಾಟಿದ್ದರೂ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ನಗುವಿನಹಳ್ಳಿಯ ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಪ್ರಗತಿಪರ ರೈತ ಎಂದು ಹೆಸರು ಪಡೆದವರಾಗಿದ್ದಾರೆ. ಕೃಷಿಯ ಕುರಿತು ಸಲಹೆ ಕೇಳಿ ಬಂದವರಿಗೆ ಖುಷಿಯಿಂದ ಹೇಳಿಕೊಟ್ಟು ಸಹಾಯ ಮಾಡುತ್ತಾರೆ. ಕೃಷಿಯ ಕುರಿತು ನಿರರ್ಗಳವಾಗಿ ಗಂಟೆಗಟ್ಟಲೆ ಮಾತನಾಡುವ ಇವರು ಪರೋಪಕಾರಿ ಗುಣದಿಂದಾಗಿ ಮತ್ತು ಕೃಷಿಯಲ್ಲಿ ಸಂತೋಷ ಕಾಣುತ್ತಿರುವುದರಿಂದ ವಿಶೇಷ ಹಿರಿಯ ನಾಗರಿಕರಾಗಿದ್ದರು. ಆರೋಗ್ಯದಲ್ಲಿ 100% ಚೆನ್ನಾಗಿದ್ದು ದೃಢಕಾಯರಾಗಿದ್ದಾರೆ. ಬೋರೇಗೌಡರು ನಮ್ಮೊಂದಿಗೆ ಕೃಷಿಯ ಬಗ್ಗೆ ಮತ್ತು ಇಂದಿನ ಮಕ್ಕಳ ಜೀವನ ಶೈಲಿಯ ಬಗ್ಗೆ ಲೋಕಾರೂಢಿ ಮಾತನಾಡಿದರು. ಅವರ ಮಾತಿನ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಎಣ್ಣೆಗಾಣವೂ ಸಹ ತಿರುಗುತ್ತಿತ್ತು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಚೀಫ್ ಇಂಜಿನಿಯರು ಮತ್ತು SP, ಆ ಕಡೆ ಡಾಕ್ಟ್ರು. ಅಯ್ಯೋ ನೀನು ಹೆಂಗೆ ಬೆಳಿತೀಯ ಅಂತಾರೆ. ಆಯಿತಾ ಸರ್, ಅವ್ರ ಮನೆಯಲ್ಲಿ 200 ಕುಂದಾದರೆ ಒಂದು ಹೂ ಇಲ್ಲ. ನೀರು ಹಾಕಕ್ಕೆ 4,000 ಕೊಡ್ತಾರೆ. ಅದೇ ನಿಮ್ಮ ಮನೆ ಮುಂದ್ಗಡೆ ಗಿಡದ ಮೇಲೆ ಕುಂತ್ಕೊಳ್ಳಿ ಮಾತಾಡ್ತದೆ. ಈಗ ಅದಕ್ಕೆ ನಾನು ಇರಂಗಿರ ಬದನೆಕಾಯಿ ನಾನು ಹಾಕೋದು GA ಕ್ರಾಪು. ಈ ರಸಬಾಳೆನೂ ನನ್ನ ಕೈಲೇ ಪೀಟೆಂಟು. ಇದನ್ನು ಸಹ 250 ವರ್ಷದಿಂದ ಮಹಾರಾಜರು ತಂದಿದ್ದು ಬೆಳೆದ್ರು. ಅದನ್ನು ಎಲ್ಲಿ ಬೆಳಿಬೇಕು ಅಂದರೆ ಆ ಮಣ್ಣು ನಂಜನಗೂಡು ತಾಲೂಕಿನಲ್ಲಿ ನನಗಿತ್ತು. ಮಣ್ಣು ಕಪ್ಪು ಮಣ್ಣು. ನೀವು ಗೊತ್ತಾ, ಹಿಂದಿನ ಕಾಲದಲ್ಲಿ ಒಂದು 30 ವರ್ಷದಲ್ಲೂ ಮೇರ್ಸ್ಕೆ ಅಂತ ಮಾಡೋರು ಗೊತ್ತಾ? ಕಪ್ಪು ಮಣ್ಣಲ್ಲಿ ಮೇರ್ಸ್ಕೆ ಅಂತ ಮಾಡೋರು ಸಹ ಇವತ್ತು ಎಲ್ಲ ಆಯಿತಾ, ಎಲ್ಲ ಕೆಟ್ಟೋಗದೆ. ಅಲ್ಲಿ ವಿಷ ಮಾಡಿಬಿಟ್ಟಾರೆ ಮಣ್ಣು. pH 1.7 ತಂದಿರ್ತಾರೆ. ಇವತ್ತು ರಸಬಾಳೆ ಬೆಳೀತಿದ್ದು ಅವಾಗ ಅಷ್ಟು ಮಟ್ಕಿತ್ತು. ನಮ್ಮ ಸಂಬಂಧಕ್ಕೆ ಹೆಣ್ಣು ಕೊಟ್ಟಿದ್ದು. ಆಗ ನಂಟರ ಮನೆಗೆ ಬಂದರೆ ಒಂದು ಪುಟ್ಟಿ ಬಿದ್ರು ಪುಟ್ಟಿ ಒಳಗಡೆ ಇದು ಬಾಳೆಹಣ್ಣು ಕುಯ್ಕೊಂಬತ್ತಿದ್ರು. ಈಗೇನು ಮೈಸೂರಿಗೆ ಬಂದ್ಬಿಟ್ಟು ನಮ್ಮ ಬೀಗರ ಮನೆಗೆ ಬರ್ತೀವಿ ಅಂದರೆ ಅದೆಲ್ಲ ಫುಟ್ಪಾತ್ನೆಲ್ಲ ಎಲ್ಲ ತಿಂಡಿ ತಂದು ಕೊಡ್ತಾರೆ. ತಿಂಡಿ ಮಾಡೋದು ಗೊತ್ತಿಲ್ಲ. ಆಗ ಬಾಳೆಹಣ್ಣು ಕೊಡ್ತಿದ್ರು. ಈಗೇನಾಗಿದೆ GA ಕ್ರಾಪ್ ಆಗಿದೆ. 60,000 ರೂಪಾಯಿ ಕೊಟ್ಟರೆ ಒಂದು ಎಕರೆಗೆ. ಯಾರ ಹತ್ರ ಒಂದು ಬೇರೆ ಇಲ್ಲ. ಅದಕ್ಕೆ ಇಲ್ಲ ಹಾಕಿರೋಣ ಎಲ್ಲದೇ ಒಂದು ಗಿಡ ಅವ್ರ ಗಿಡನ ಅವ್ರು ಕೊಡೋಕ್ಕಿಲ್ಲ. ಆಮೇಲೆ ಈರಿಂಗೆರೆ ಬದನೆಕಾಯಿ ಅದು ತುಂಬ ಇದು ಮೆಡಿಸಿನ್ ವ್ಯಾಲ್ಯೂ. ಒಂದು ಏನು ಗೊತ್ತಾ, 1,000 ರೂಪಾಯಿ 3 ದಿನ ತಿನ್ನವ. ದಸರಾಕ್ಕೆ ಬಂದು ಏನು ದುಡ್ಡು ಮಿಕ್ಕಡೋದು 1,000 ರೂಪಾಯಿನಲ್ಲಿ. ಈಗ ನನ್ನ ಮೊಮ್ಮಕ್ಕಳು ಎಲ್ಲ ಬಂದ್ಬಿಟ್ಟು ಭಾನುವಾರ ಏನೋ ತರಿಸು ಅಂತಾರೆ. ತರಿಸ್ಕೊಳ್ಳೋ ಅಂದ್ಬಿಟ್ಟು 100 ರೂಪಾಯಿ ಕೊಟ್ಟು ಯಾತಿಕೆ ಅಂತಾರೆ. 500 ರೂಪಾಯಿ ಕೊಟ್ಟು ಎಡ್ಗಿಕ್ರ ಅಂತಾರೆ. ಯಾವ್ಯಾವ ಪಿಡ್ಜ ಅಂತೆ. ಅದೇನು ಕೊಡಿ ಅಂತ ಅಂದರೆ ಬ್ರೆಡ್ಡು, ಈರುಳ್ಳಿ ಇದು ಇತ್ತು ನಿನ್ನ ಹೆಸರಿಗೆ ದೋಸೆ ಅಂತೀನಿ. ಏನು ಹೇಳ್ತಾ ಅಂದರೆ ನಾನು ಅದಕ್ಕೆ ನಗ್ತೀನಿ. ಆದರೆ ಮುಂದುವರಿ ಅಂತ ಹಿಂಗೆ ನೋಡಿ ಅವ್ರು ಲೇಖನ ಬರೀತಾರೆ. ಟಾಟಾ ಬಿರ್ಲವರು 3 kg ಕಳೆಕಾಯಿ 300-400 ರೂಪಾಯಿ ವರ್ಷದಿಂದ ಆರ್ಗ್ಯಾನಿಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಲೇಖನ ಬರೀರಿ. ಬೋರೇಗೌಡರು ನಮ್ಮ ಬೋರೇಗೌಡರು ಇವರು ಗಾಣ ಮಾಡೋರು. ಈಗ 3 kg ಕಡಲೆಕಾಯಿ ಬೇಕು ಎಣ್ಣೆ ತೆಗಿಯೋಕ್ಕೆ.